Namaskar, friends. Welcome back to my second innings. That is my YouTube ಚಾನಲ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ನನ್ನ ಮೊದಲನೇ ವಿಡಿಯೋನ ಪ್ರೋತ್ಸಾಹಿಸಿದ್ದಕ್ಕೆ. ಸೊ ಇವತ್ತು ನಮ್ಮ ಒಂದು ಲೈಫ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ 26 ವರ್ಷದ ಕಾರ್ಪೊರೇಟ್ ಲೈಫಲ್ಲಿ ಈಗ ನನ್ನ ಲೈಫು ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಆದರೆ 26 ವರ್ಷ ನಾನು ಸ್ಯಾಲ್ರಿ ಮಾತ್ರ ಕೊಡಲಿಲ್ಲ. ಸೊ ಅದರಲ್ಲಿ ತುಂಬ ಅರ್ಥನ ಕಲಿಸ್ತು. ಸೊ ಅದನ್ನ ಇವತ್ತು ಮಾತಾಡೋಣ ಅನ್ನಿಸ್ತಾ ಇದೆ. ಅದಕ್ಕೆ ಇದನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನನಗೆ ಮನುಷ್ಯನ ಅಂಡರ್ಸ್ಟ್ಯಾಂಡ್ ಮಾಡೋದು ಕಲಿಸ್ತು, ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡೋದು ಕಲಿಸ್ತು, ಹಾಗೆ ಸಕ್ಸಸ್ನ ಹಂಬಲ್ ಆಗಿ ಯಾಕೆ ಸ್ವೀಕರಿಸಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡೆ. ಸೊ ಇವತ್ತು ನನ್ನ 26 ವರ್ಷದಲ್ಲಿ ನಾನು ಕಲ್ತಂತ ಒಂದು 10 ಇಂಪಾರ್ಟೆಂಟ್ ಲೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತಾ ಇದೆ. ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಚ್ಛಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗನ್ ಟುಡೇ ಅವರ್ ಜರ್ನಿ. ಸೊ ಮೊದಲನೇದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಲೈಫ್ ಅಂದರೆ ಟೈಮ್ ನೆವರ್ ವೇಟ್ಸ್ ಫಾರ್ ಎನಿಬಡಿ, ದಟ್ ಟು ಇನ್ ಕಾರ್ಪೊರೇಟ್ ಲೈಫ್. ಯಾಕೆ ಅಂದರೆ ಮೀಟಿಂಗ್ಸು, ಟಾರ್ಗೆಟ್ಸು, ಪ್ರೊಡಕ್ಷನ್ನು, ಸಪ್ಲೈರ್ ಇಶ್ಯೂಸು, ಎವ್ರಿಥಿಂಗ್ ಹ್ಯಾಡ್ ಎ ಡೆಡ್ಲೈನ್. ಯಾಕಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅದಕ್ಕೆ ಡೆಡ್ಲೈನ್ಸ್ ಇರುತ್ತೆ. ಆ ಡೆಡ್ಲೈನ್ಸ್ನ ಮೀರ್ಬಿಟ್ರೆ ಇಟ್ ಈಸ್ ಲೈಕ್ ಎವ್ರಿಥಿಂಗ್ ಇಸ್ ಸ್ಪಾಯ್ಲ್ಡ್. ನಮ್ಮ ಒಂದು ಏನಂತೀವಿ ನಾವು, ನಮ್ಮ ಲೈಫ್ನ ಒಂದು ಅಂತಿಮ ಕಟ್ಟುಗಳು, ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ನಮ್ಮ ಇಂಕ್ರಿಮೆಂಟ್ಸ್ ಆಗಿರ್ಬೋದು, ಎಲ್ಲನೂ ನಿಂತೋಗ್ಬಿಡುತ್ತೆ. ಸೊ ಯಾವುದೇ ಒಂದು ಇದಕ್ಕೂ ಟೈಮ್ ಇರುತ್ತೆ. ಸೊ ಟೈಮ್ನ ಯಾವಾಗಲೂ ರೆಸ್ಪೆಕ್ಟ್ ಕೊಡಿ, ಆ ಟೈಮ್ ಪ್ರಕಾರ ಕೆಲಸ ಮಾಡಿ. ಇಲ್ಲ ಅಂದರೆ ಇಟ್ ವಿಲ್ ಬಿ ಲೈಕ್ ಎವ್ರಿಥಿಂಗ್ ವಿಲ್ ಪೋಸ್ಟ್ಪೋನ್. ಸೊ ಅದಕ್ಕೆ ಎವ್ರಿಥಿಂಗ್ ಈಸ್ ಆಸ್ ಎ ಡೆಡ್ಲೈನ್. ಆ್ಯಂಡ್ ಹಾಗೆ ಒಂದೊಂದ್ಸಲಿ ನಾವೇನು ಮಾಡ್ತೀವಿ ಅಂದರೆ ಈ ಡೆಡ್ಲೈನ್ಸ್ನ ಜೊತೆ ಹೋಗ್ತಾ ಹೋಗ್ತಾ ನಮ್ಮ ಡ್ರೀಮ್ಸ್ಗಳನ್ನ ನಾವು ಮುಂದೋಗ್ಕೊಂಡು ಹೋಗ್ತೀವಿ. ಈ ವರ್ಷ ಬೇಡ, ನೆಕ್ಸ್ಟ್ ವರ್ಷ, ಹೀಗೆ ಅಂತ. ಸೊ ಅದನ್ನು ಮಾಡಕ್ಕೆ ಹೋಗ್ಬೇಡಿ. ಸೊ ಏನೇ ಒಂದು ಮಾಡಬೇಕು ಅಂದರೂ ಟೈಮ್ ಪೀರಿಯಡಲ್ಲೇ ಮಾಡಿ. ಹಾಗೆ ಒಂದೊಂದು ಇಯರ್ ಪಾಸ್ ಆಗಿಬಿಡುತ್ತೆ. ಅದಕ್ಕೆ ವರ್ಕ್ ಲೈಫು ಮತ್ತು ಫ್ಯಾಮಿಲಿ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಅದನ್ನು ಸ್ಮಾಲ್ ಸ್ಟೆಪ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ದಿನ ಹೇಗೆ ಅನ್ಸುತ್ತೆ ಅಂದರೆ ಟೈಮು ಮುಂದೆ ಹೋಗ್ಬಿಟ್ಟಿರುತ್ತೆ, ನಾವು ಹಿಂದೆ ಉಳ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಫ್ಯಾಮಿಲಿ ಲೈಫ್. ಸೊ ಅದಕ್ಕೋಸ್ಕರ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಫ್ರೆಂಡ್ಸ್. ಪ್ಲೀಸ್ ಅದನ್ನು ಯಾವತ್ತೂ ಮುಂದೆ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು. ಸೊ ಮೈ ಹಂಬಲ್ ರಿಕ್ವೆಸ್ಟ್ ಟು ಎವ್ರಿಬಡಿ. ಸೊ ಎರಡನೇದು ಬಂದು ಸೆಕೆಂಡ್ ಲೆಸನ್, ಪೀಪಲ್ ಮ್ಯಾಟರ್ಸ್ ಮೋಸ್ಟ್, ಮೋರ್ ದೆನ್ ಪೊಸಿಷನ್ಸ್. ಯಾಕಂದರೆ ನನಗೆ ಇನಿಷಿಯಲಿ ಅನಿಸ್ತಿತ್ತು, ಇವತ್ತು ನಾನು ಇಂಜಿನಿಯರ್ ಆಗಿದ್ದೀನಿ, ಮುಂದೆ ಅಸಿಸ್ಟೆಂಟ್ ಮ್ಯಾನೇಜರು, ಅದಾದಮೇಲೆ ಮ್ಯಾನೇಜರು, ಈ ಥರ ಹೋಗ್ತಿರ್ತೀನಿ ಅಂತ ಅನ್ನಿಸ್ತು. ಆದರೆ ಆಮೇಲೆ ಗೊತ್ತಾಯಿತು, ಪೊಸಿಷನ್ಸ್ ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಬಂದು ರಿಲೇಷನ್ಶಿಪ್ಪು ಮತ್ತು ಮನುಷ್ಯರು ಮತ್ತು ಜನಗಳು. ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಜೊತೆ ನಾವು ಒಂದಾಗಿ ಕೆಲಸ ಮಾಡಬೇಕು. ಇದೆಲ್ಲ ಲೈಫ್ ಕಲಿಸ್ತಾ ಹೋಯಿತು. ಸೊ ಯಾವಾಗಲೂ ಒಂದಂತ ಮಾಡ್ಕೊಳ್ಳಿ, ಪೀಪಲ್ ನಿಮ್ಮ ಜೊತೆ ಇರೋರು ನಿಮ್ಮ ಥರನೇ ಇರಬೇಕು ಅಂತಲ್ಲ. ಮೇ ಬಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅವ್ರ ಜೊತೆ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಬೆಳೆಸ್ಕೊಂಡು ನಾವು ಬೆಳೆಯೋದೇ ಜೀವನ. ಸೊ ಯಾವಾಗಲೂ ಎಲ್ಲರ ಜೊತೆ ಖುಷಿಯಾಗಿದ್ದು ಅವ್ರನ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಅರ್ಥ ಆಗ್ತಾ ಬೆಳೆಯೋದೇ ಈ ಜೀವನ. ಸೊ ಡೆಸಿಗ್ನೇಷನ್ಗಿಂತ ಜನಗಳ ಜೊತೆ ಬೆರೀರಿ, ಆವಾಗ ಡೆಸಿಗ್ನೇಷನ್ ತಾನೇ ಬರುತ್ತೆ. ಅದು ನಾನು ಕಲ್ತ್ಕೊಂಡಂಥ ಎರಡನೇ ಪಾಯಿಂಟ್. ಹಾಗೆ ಮೂರನೇ ಪಾಯಿಂಟ್, ಕಾರ್ಪೊರೇಟ್ ಲೈಫಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಬಿದ್ದೇ ಇರುತ್ತೆ. ಅದಕ್ಕೆ ಯಾವಾಗಲೂ ಎಂಡೇ ಇರಲ್ಲ. ಸೊ ಯಾವತ್ತೂ ಆಗಲಿ ಒಂದು ಪ್ರಾಬ್ಲಮ್ಗೆ ಅದರದ್ದೇ ಆದಂಥ ಒಂದು ಯೋಚನೆ ಮಾಡಿ, ಆ ಯೋಚನೆನ ಮನೆಗೆ ತರಕ್ಕೆ ಹೋಗ್ಬಿಡಿ. ಅಲ್ಲಿ ಬಿಟ್ಟು ತಿರ್ಗಾ ಮನೆಗೆ ಬನ್ನಿ. ಮನೇಲಾದಂಥ ಮನೇಲಿ ಪ್ರಾಬ್ಲಮ್ಸ್ ಇರುತ್ತೆ, ಅಲ್ಲಿ ನೀವು ಅದನ್ನು ಸರಿ ಮಾಡ್ಕೊಳ್ಳಿ. ಹೀಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾದ್ರೆ ನಾವು ತುಂಬ ಯೋಚನೆ ಮಾಡ್ತಾ ಏನು ಮಾಡ್ತೀವಿ, ಬೇರೆ ಲೈಫನ್ನು ಮರ್ತೋಗ್ಬಿಡ್ತೀವಿ. ಸೊ ಎರಡೂ ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ಳಿ. ಸೊ ಪ್ರಾಬ್ಲಮ್ಸ್ ಬರುತ್ತೆ, ಆದರೆ ಲೈಫ್ ಮತ್ತೆ ಬರಲ್ಲ. ಅದಕ್ಕೋಸ್ಕರ ಸೊ ಯಾವಾಗ್ಲೂ ಪ್ರಾಬ್ಲಮ್ಸ್ ಬರೋದೇ
ಸೊಲ್ಯೂಷನ್ ಇರುತ್ತೆ, ಅದಕ್ಕೋಸ್ಕರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಆ ಸೊಲ್ಯೂಷನ್ನ ಹುಡುಕಿ, ಅದ್ರ ಬದಲು ಪ್ರಾಬ್ಲಮ್ಸ್ ಹಿಂದೆ ಹೋಗ್ಬೇಡಿ. ಓಕೆ. ಸೊ ಇನ್ನೊಂದು ಆ, ಅತಿ ಮುಖ್ಯವಾದ ಒಂದು 4ನೇ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಲರ್ನಿಂಗ್ಸ್ ಯಾವತ್ತೂ ಸ್ಟಾಪ್ ಮಾಡಬೇಡಿ. ಯಾವುದೇ ಒಂದು ಘಟ್ಟದಲ್ಲೂ ಸಾಕಪ್ಪ ಈಗ ನಾನು ಎಲ್ಲಾನು ಕಲ್ತ್ಬಿಟ್ಟಿದ್ದೀನಿ, ಇಲ್ಲ ನನಗೀಗ ಸಾಕು, ಆ ಥರ ಮಾಡಬೇಡಿ. ಏನಾದರೂ ಒಂದು ಲರ್ನಿಂಗ್ಸ್ ಮಾಡ್ತಾ ಇರಿ. ಯಾಕಂದರೆ ಟೆಕ್ನಾಲಜಿಗಳು ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾ ಇದೆ. ಇವಾಗ ನಾನು ಏನೋ ಮಾತಾಡ್ತಾ ಇದ್ದೀನಿ ಅಂದಾಗಲೇ ಮೇ ಬಿ ಎಷ್ಟೋ ಒಂದು ಟೆಕ್ನಾಲಜಿ ಬಂದು ಹೋಗ್ಬಿಟ್ಟಿರುತ್ತೆ. ಮೇ ಬಿ ಇವತ್ತು ಇರ್ಬೋದು, ಅಥವಾ ಒಂದು ಸಾಫ್ಟ್ವೇರ್ ಅಪ್ಗ್ರೇಡ್ ಇರ್ಬೋದು. ಈ ಥರದ್ದು ಬರ್ತಾ ಇರುತ್ತೆ. ಈ ಕಾಲಕ್ಕೆ ತಕ್ಕಂತೆ ನಾವು ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಯೋಚನೆ ಆಗಿರ್ಬೋದು, ಅದನ್ನು ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ನಾವು ಎಲ್ಲೋ ಒಂದು ಕಡೆ ಉಳ್ಕೊಂಡ್ಬಿಡ್ತೀವಿ, ಬೇರೆಯವ್ರ ಮುಂದೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ನಮ್ಮ ಒಂದು ಮೈಂಡ್ನ ಯಾವಾಗಲೂ ಓಪನ್ ಆಗಿ ಇಟ್ಕೊಬೇಕು, ಎಲ್ಲನೂ ಸ್ವೀಕರಿಸ್ಬೇಕು. ಯಾವ್ಯಾವುದು ನಮಗೆ ಅನುಕೂಲ ಆಗುತ್ತೆ ಅದನ್ನೇ ಇಟ್ಕೊಂಡು ಬೇರೆದನ್ನು ಬಿಟ್ಕೊಡ್ಬೇಕು. ಸೊ ಅವಾಗ ನಮ್ಮ ಲೈಫಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿ ಸಾಧನೆ ಮಾಡ್ಬೋದು. ಸೊ ಕಲಿಯೋದನ್ನು ಮಾತ್ರ ನಿಲ್ಲಿಸಬೇಡಿ. ಸೊ ಲರ್ನಿಂಗ್ ನೆವರ್ ಸ್ಟಾಪ್ಸ್. ಸೊ ಪ್ಲೀಸ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಲರ್ನ್ ಸೊ ದಟ್ ಯು ಕ್ಯಾನ್ ಅಚೀವ್ ಸಮಥಿಂಗ್. ಓಕೆ. ನೆಕ್ಸ್ಟು ಫಿಫ್ತ್ ಲೆಸನ್ ನಾನು ಕಲ್ತಿದ್ದು. ಎಲ್ಲರೂ ಅಂದ್ಕೊಳ್ತಾರೆ ನಮ್ಮ ಲೈಫು ನಮಗೆ ದುಡ್ಡು ಬಂದುಬಿಟ್ರೆ ಎಲ್ಲ ಸಿಕ್ಬಿಡ್ತು ಅಂತ. ಬಟ್ ಫ್ರೆಂಡ್ಸ್, ನಾನು ಹೇಳ್ತೀನಿ, ದ ರಿಯಲ್ ವೆಲ್ತ್ ಇಸ್ ಯುವರ್ ಹೆಲ್ತ್. ನಿಮ್ಮ ಹೆಲ್ತ್ಗೆ ತುಂಬ ಪ್ರಾಮುಖ್ಯತೆ ಕೊಡಿ. ಯಾಕಂದರೆ ಕಾರ್ಪೊರೇಟ್ ಲೈಫಲ್ಲಿ ನಿಮ್ಗೆ ಗೊತ್ತು, ಲೇಟ್ ಅವರ್ಸ್ ಇರುತ್ತೆ, ಸರಿಗೆ ಊಟ ಮಾಡೋಕ್ಕಾಗಲ್ಲ, ಕೆಲವು ಟೈಮು ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ಸಲ್ಲಿ ನೀವು ಸರಿಗೆ ಊಟ ಮಾಡೋಕ್ಕಾಗಲ್ಲ, ಮೀಟಿಂಗ್ಸ್ ಇರುತ್ತೆ ಅಂತ ಜಲ್ದಿ ಊಟ ಮಾಡಿಬಿಟ್ಟು ಓಡೋಗ್ಬಿಡ್ತೀರಾ. ಸೊ ಇದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಯಾವತ್ತೇ ಆಗಲಿ ಒಂದು ಮೀಟಿಂಗ್ ಪ್ಲ್ಯಾನ್ ಮಾಡಬೇಕಾದ್ರೆ ಬಿಫೋರ್ ಲಂಚ್ ಅವರ್ಗಿಂತ ಒಂದು 5 ಮಿನಿಟ್ಸ್ ಮುಂಚೆ ಮುಗಿಸಿ. ಅಥವಾ ಹೊಸ ಮೀಟಿಂಗ್ ಏನಾದ್ರು ಹಾಕಬೇಕು ಅಂದರೆ ಲಂಚ್ ಆದಮೇಲೆ ಒಂದು 5 ಮಿನಿಟ್ಸ್ ಎಕ್ಸ್ಟ್ರಾ ತಗೊಳ್ಳಿ. ಎಕ್ಸ್ಟ್ರಾ ತಗೊಂಡು ಅಲ್ಲಿಂದ ಮೀಟಿಂಗ್ ಸ್ಟಾರ್ಟ್ ಮಾಡಿ. ಆವಾಗ ಬರೋರು ಈಸಿಯಾಗಿ ಬರ್ತಾರೆ, ಮತ್ತು ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಎಲ್ಲರಿಗೂ ಅಷ್ಟೇ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಯಾಕಂದರೆ ಒಂದೊಂದು ಟೈಮಲ್ಲೂ ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮಲ್ಲೇ ನಾವು ಅಂದ್ಕೊಳ್ತೀವಿ, ಓ ಇವತ್ತು ಸ್ಟ್ರೆಸ್ ಜಾಸ್ತಿ ಆಗೋಯ್ತು, ಇವತ್ತು ಇದಾಗೋಯ್ತು, ನಾಳೆಯಿಂದ ಈ ಥರ ಮಾಡಬೇಕು. ಬಟ್ ಎಗೇನ್ ನೆಕ್ಸ್ಟ್ ಡೇ ಅದೇ ಇದರಲ್ಲಿ ನಾವು ಇದ್ಬಿಡ್ತೀವಿ. ಸೊ ಫ್ರೆಂಡ್ಸ್, ದಯವಿಟ್ಟು ಆ ಹೆಲ್ತ್ಗೆ ಬೆಲೆ ಕೊಡಿ. ಇಲ್ಲಾಂದರೆ ಅದು ನಿಮಗೆ ಒಂದು ದಿನ ಅದು ಅದನ್ನು ತೋರಿಸುತ್ತೆ. ಆವಾಗ ನೀವು ಬಹಳ ಕಷ್ಟಪಡ್ತೀರಿ. ಸೊ ಫುಡ್ಡನ್ನ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಒಂದು ದುಡ್ಡನ್ನ ತಗೊಬೋದು ಮತ್ತೆ ದುಡಿಬೋದು, ಆದರೆ ಹೆಲ್ತನ್ನ ದುಡಿಯೋಕ್ಕಾಗಲ್ಲ. ಅದು ನೀವು ಕೇರ್ ತಗೊಬೇಕು. ಅದು ದುಡಿಯೋವಂಥದ್ದಲ್ಲ, ಕೇರ್ ತಗೊಳ್ಳೋವಂಥದ್ದು. ಸೊ ಅದನ್ನು ರಿಕವರ್ ಮಾಡೋದು ತುಂಬ ಕಷ್ಟ. ಸೊ ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆಸನ್ ಅಂದರೆ ಫೇಲ್ಯೂರ್ ಇಸ್ ದ ಬೆಸ್ಟ್ ಟೀಚರ್. ಯಾವಾಗಲೂ ಫೇಲ್ಯೂರ್ ಆದಾಗ ವ್ಯಥೆ ಪಡಬೇಡಿ. ಬಿಕಾಸ್ ಅದು ನಿಮಗೆ ಒಂದು ಚಾನ್ಸ್ ಕೊಡುತ್ತೆ ಮರಳಿ ನೀವು ಯತ್ನ ಮಾಡೋದಕ್ಕೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಫೇಲ್ಯೂರ್ ಆದಾಗ ಅದನ್ನು ಮತ್ತೆ ಬರ್ದಿರೋ ಥರ ನೋಡ್ಕೊಳ್ಳಿ ಹೊರತು ಅದೇ ಫೇಲ್ಯೂರನ್ನ ಒಂದು ಟೀಚರ್ ಆಗಿ ತಗೊಳ್ಳಿ, ಅದೊಂದು ಲೆಸನ್ ಆಗಿ ತಗೊಳ್ಳಿ. ಆವಾಗ ನೀವು ಫ್ಯೂಚರಲ್ಲಿ ತುಂಬ ಸಕ್ಸೀಡ್ ಆಗ್ತೀರಾ. ಯಾಕಂದರೆ ಎವ್ರಿ ಪ್ರಾಜೆಕ್ಟು ಸಕ್ಸಸ್ ಆಗಲ್ಲ, ಎವ್ರಿ ವರ್ಕು ಐಡಿಯಾಗಳು ಕೆಲವು ಟೈಮ್ ವರ್ಕೌಟ್ ಆಗಲ್ಲ, ಎವ್ರಿ ಪ್ಲ್ಯಾನ್ಸು ಪರ್ಫೆಕ್ಟಾಗಿ ಇರಲ್ಲ. ಸೊ ಎಲ್ಲದಕ್ಕೂ ಒಂದು ಫೇಲ್ಯೂರ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಫೇಲ್ಯೂರ್ಸನ್ನು ಜಾಸ್ತಿ ಮನಸ್ಸಿಗೆ ತಗೋಬೇಡಿ. ಬಟ್ ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ವಿ ವಿಲ್ ಬಿ ಸಕ್ಸೀಡ್ ಆಗ್ತೀವಿ. ಸೊ ದಟ್ ಈಸ್ ಅವರ್ ಮೇನ್ ಅಜೆಂಡಾ. ನೆಕ್ಸ್ಟು ಬಿಗ್ಗೆಸ್ಟ್, ಇಟ್ ಈಸ್ ಲೈಕ್ ನನ್ನ ಲೆಸನ್ ನಂಬರ್ 7 ಬಂದು ಇಟ್ಸ್ ಅ ವೆರಿ ಬಿಗ್ಗೆಸ್ಟ್. ಒಂದು ಹಾನೆಸ್ಟಾಗಿ ಹೇಳ್ತೀನಿ, ದ ಫ್ಯಾಮಿಲಿ ಈಸ್ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಮೈ ಡಿಯರ್ ಫ್ರೆಂಡ್ಸ್, ದಯವಿಟ್ಟು ಹೇಳ್ತೀನಿ, ಆಫೀಸಲ್ಲಿ 8 ಅವರ್ಸ್ ಇರ್ತೀವಿ ಅಥವಾ 12 ಅವರ್ಸ್ ಇರ್ತೀವಿ, ಅದಾದಮೇಲೆ ನಾವು ಬರೋದು ಮನೆಗೆ. ಸೊ ಮನೆ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಮೇ ಬಿ ಒಂದು ಪಾಯಿಂಟ್, ಮೇ ಬಿ ರೆಸಿಗ್ನೇಷನ್ ಕೊಟ್ಟಾದಮೇಲೆ, ಅಥವಾ ನಮ್ಮ ರೆಸಿಗ್ನೇಷನ್ನು ಅಥವಾ ರಿಟೈರ್ಮೆಂಟ್ ಆದಮೇಲೆ ನಾವು ಬರೋದು ಮನೆಗೆ. ಆಮೇಲೆ ನಾವು ಇರೋದು ಫ್ಯಾಮಿಲಿಯವ್ರ ಜೊತೆ. ಸೊ
ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ, ಅವ್ರ ಜೊತೆ ಬಹಳ ಚೆನ್ನಾಗಿರಿ. ಯಾಕೆಂದರೆ ಫ್ಯಾಮಿಲಿ ರಿಲೇಷನ್ ಇಸ್ ವೆರಿ ವೆರಿ ಏನಂತಾರೆ, ಆ ಅಟ್ಯಾಚ್ಮೆಂಟ್ ಬಹಳ ಮುಖ್ಯ. ಮಕ್ಕಳ ಜೊತೆ, ವೈಫ್ ಜೊತೆ, ಅಪ್ಪ ಅಮ್ಮನ ಜೊತೆ. ಸೊ ಅವ್ರನ್ನ ಯಾವತ್ತೂ ಇಗ್ನೋರ್ ಮಾಡಬೇಡಿ. ಯಾಕಂದರೆ ಒಂದು ಫೇಲ್ಯೂರಲ್ಲಿ ಅಥವಾ ಸಕ್ಸಸ್ಸಲ್ಲಿ ಅಥವಾ ಯಾವುದೇ ಒಂದು ಡಿಫಿಕಲ್ಟ್ ಫೇಸಲ್ಲಿ ನೀವು ಹೋಗಬೇಕಾದ್ರೆ ನಿಮ್ಮ ಜೊತೆ ನಿಜವಾಗ್ಲೂ ನಿಂತ್ಕೊಳ್ಳೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್. ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ, ಅವ್ರನ್ನ ಯಾವತ್ತೂ ಇಗ್ನೋರ್ ಮಾಡಬೇಡಿ. ಓಕೆ. ಸೊ ನೆಕ್ಸ್ಟು ಲೆಸನ್ ನಂಬರ್ 8, ದಟ್ ಈಸ್ ಮನಿ ಈಸ್ ಇಂಪಾರ್ಟೆಂಟ್ ಬಟ್ ಇಟ್ ಈಸ್ ನಾಟ್ ಎವ್ರಿಥಿಂಗ್. ಯಾಕಂದರೆ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗ್ತಾರೆ. ಬಟ್ ಏನು ನಾವು ಇರ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಎಲ್ರಿಗೂ ಹೇಳೋದಿಷ್ಟೇ, ಸ್ಯಾಲ್ರಿ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ನಾಟ್ ಇದು. ಬಟ್ ಅಷ್ಟೇ ಇದರಲ್ಲಿ ನೀವು ಸೇವಿಂಗ್ಸ್ ಮಾಡಬೇಕು. ಅದೇ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಮುಂದಿನ ವಿಡಿಯೋಗಳಲ್ಲಿ ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾನು ಯಾವ ರೀತಿ ನನ್ನ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ಸ್ ಮಾಡಿದೆ, ಯಾವ ರೀತಿ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ಇವತ್ತು ನಾನು ಯಾವ ರೀತಿ ಇದ್ದೀನಿ, ಆ ಥರದ್ದೆಲ್ಲ ನಾನು ನನ್ನ ಫ್ಯೂಚರ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ಕೊಳ್ತೀನಿ. ಸೊ ಒಂದು, ನೀವು ಸೇವಿಂಗ್ಸ್ ಮಾಡಿದಾಗ ನೀವು ಪೀಸ್ ಆಫ್ ಮೈಂಡ್ ಆಗಿರ್ಬೋದು. ಎರಡನೇದು, ಹೆಲ್ತ್ ಇಶ್ಯೂಸ್ ಆದಾಗ ಒಂದು ಬಫರ್ ಅಮೌಂಟ್ ಅಂತ ಇಲ್ಲದ್ರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಹಾಗೆ ಎಲ್ಲರೂ ಒಂದು ಇನ್ಶೂರೆನ್ಸ್ನ ಲೈಟಾಗಿ ತೊಗೊಬೇಡಿ, ದಯವಿಟ್ಟು ಅದನ್ನು ತಗೊಳ್ಳಿ. ಯಾಕಂದರೆ ಇವತ್ತಲ್ಲ ನಾಳೆ ಅದೇ ನಮ್ಮ ಕೈ ಹಿಡಿಯೋದು. ಸೊ ದಯವಿಟ್ಟು ಒಂದು ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಹಾಗೆ ಈಗ ಏನು ಹೇಳ್ತಾ ಇದ್ದಾರೆ SIP, ಅದನ್ನೆಲ್ಲ ಇನ್ವೆಸ್ಟ್ ಮಾಡಿ. ಸೊ ದ್ಯಾಟ್ ಇಟ್ ವಿಲ್ ಪ್ರೊಟೆಕ್ಟ್ ಯುವರ್ ಲೈಫ್ ಆ್ಯಂಡ್ ಆಲ್ಸೋ ಯುವರ್ ಫ್ಯಾಮಿಲಿ. ಸೊ ಇವಾಗ ಮೇಯ್ನ್ ಏನಂದರೆ ಬ್ಯಾಲೆನ್ಸ್ ಇಸ್ ದ ಕೀ. ಯಾಕಂದರೆ ಇವತ್ತು ಬಂತು ಖರ್ಚು ಮಾಡಿಬಿಟ್ಟೆ ಅನ್ನೋದಕ್ಕಿಂತ ಬಂತು ಖರ್ಚು ಮಾಡಿದೆ, ಹಾಗೆ ಅದನ್ನು ಹೇಗೆ ಸೇವ್ ಮಾಡಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಫೇಸ್ ಆಫ್ ಲೈಫ್. ಸೊ ದಯವಿಟ್ಟು ಇದನ್ನು ಮರಿಬೇಡಿ. ಓಕೆ. ಹಾಗೆ ನನ್ನ 9ನೇ ಲೆಸನ್ ಬಂದು ಗ್ರ್ಯಾಟಿಟ್ಯೂಡ್ ಚೇಂಜಸ್ ಎವ್ರಿಥಿಂಗ್. ಅಂದರೆ ಈ 26 ಇಯರ್ಸಲ್ಲಿ ಮೆನಿ ಪೀಪಲ್ಸ್, ತುಂಬ ಜನ ನನ್ನನ್ನು ಹೆಲ್ಪ್ ಮಾಡಿದ್ದಾರೆ. ಲೈಕ್ ನನ್ನ ಮ್ಯಾನೇಜರ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಮತ್ತು ಅಫ್ಕೋರ್ಸ್ ಮೈ ಫ್ಯಾಮಿಲಿ. ಸೊ ನಾನು ಸಕ್ಸಸ್ಫುಲ್ ನಾನು ಒಬ್ಬನೇ ಆಗಿಲ್ಲ. ಐ ಬಿಕಮ್ ಸಕ್ಸಸ್ಫುಲ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್. ಸೊ ಅದಕ್ಕೆ ಬಿ ಗ್ರೇಟ್ಫುಲ್ ಟು ಎವ್ರಿಬಡಿ, so that it is very very important for your life. Okay. So next important and final uh, lesson number 10 is ಎವ್ರಿಥಿಂಗ್ ಎಂಡ್ ಆಗೋದು ಒಂದು ಹೊಸ ಬಿಗಿನಿಂಗ್ಗೋಸ್ಕರ ಅಲ್ವಾ. ಸೊ ಮೆನಿ ಪೀಪಲ್ ಯೋಚನೆ ಮಾಡ್ತಾರೆ, ರೆಸಿಗ್ನೇಷನ್ ಮಾಡಿದ್ಮೇಲೆ ನಮ್ಮ ಲೈಫ್ ಅಷ್ಟೇ, ಬೇರೆ ಕಡೆ ಹೋಗ್ತೀವಿ, ಅಲ್ಲಿ ಸಿಗ್ತೋ ಸಿಗಲ್ಲೋ ಗೊತ್ತಿಲ್ಲ. ಮೇ ಬಿ ರಿಸಿಗ್ನೇಷನ್ನು, ರಿಟೈರ್ಮೆಂಟು ಇದೆಲ್ಲ ಒಂಥರ ಸೇಮ್, ನಮ್ಮ ಎಂಡ್ ಆಫ್ ಲೈಫ್ ಅನ್ನೋ ಥರ ಅನ್ಕೊಂಡ್ಬಿಡ್ತೀವಿ. ಬಟ್ ಬಿಲೀವ್ ಯುವರ್ ಸೆಲ್ಫ್ ಫಸ್ಟ್. ಒನ್ಸ್ ನೀವು ಬಿಲೀವ್ ಮಾಡಿದ್ರೆ ಡೆಫಿನೆಟಾಗಿ ಹೇಳ್ತೀವಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅನ್ನೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಹೆಸರು ಸೆಕೆಂಡ್ ಇನ್ನಿಂಗ್ಸ್. ನಿಮ್ಮ ಸ್ಟ್ರೆಂತು, ನಿಮ್ಮ ಒಂದು ವೈಯಕ್ತಿಕ ಇದನ್ನು ನೀವು ನಂಬಿಕೆ ಇಟ್ಕೊಳ್ಳಿ, ಅದರ ಮೇಲೆ ನೀವು ಇದು ಮಾಡಿ. ಬಿಕಾಸ್ ಎವ್ರಿ ಎಂಡಿಂಗ್ ಕ್ರಿಯೇಟ್ಸ್ ಎ ನ್ಯೂ ಆಪರ್ಚುನಿಟಿ. ಯಾಕಂದರೆ ಆಪರ್ಚುನಿಟಿ ನೆವರ್ ಡೈ, ಇಟ್ ಆಲ್ವೇಸ್ ರಿಮೈನ್ಸ್ ವಿತ್ ಯು. ಸೊ ದಯವಿಟ್ಟು ಅದನ್ನು ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಫ್ರೆಂಡ್ಸ್, ಟು ಸಮರೈಸ್, 25 ವರ್ಷದ ಒಂದು ಜರ್ನಿದ ಸಮರೈಸ್ ಮಾಡಬೇಕು ಅಂದರೆ, ಲೈಫ್ ಈಸ್ ನಾಟ್ ಅಬೌಟ್ ಹೌ ಲಾಂಗ್ ವಿ ವರ್ಕ್. ಆ್ಯಕ್ಚುಲಿ ನಾವು ಎಷ್ಟು ವರ್ಷ ವರ್ಕ್ ಮಾಡಿದ್ವಿ, ಎಷ್ಟು ಸ್ಪೆಂಡ್ ಮಾಡಿದ್ವಿ, ಎಷ್ಟು ಗೇನ್ ಮಾಡಿದ್ವಿ ಅನ್ನೋದಲ್ಲ. ಇಟ್ ಈಸ್ ಹೌ ಮಚ್ ವಿ ಲರ್ನ್, ಹೌ ಮಚ್ ವಿ ಥಾಟ್ ಪೀಪಲ್. ಯಾಕಂದರೆ ಬೇರೆಯವ್ರಿಗೆ ನಾನೇನು ಹೇಳ್ಕೊಟ್ಟೆ ಆ್ಯಂಡ್ ನಾನೇನು ಇವತ್ತು ಫಾರ್ವರ್ಡಾಗಿ ಹೋಗ್ತಾ ಇದ್ದೀನಿ, ದಟ್ ರಿಮೈನ್ಸ್ ಆ್ಯಕ್ಚುಲಿ. ಸೊ ನಾನು ಎಂತಕ್ಕೆ ಈ ಸೆಕೆಂಡ್ ಇನ್ನಿಂಗ್ಸ್ ಚಾನಲ್ ಶೇರ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂದರೆ, ದೀಸ್ ಆರ್ ಆಲ್ ದ ಮಿಸ್ಟೇಕ್ಸ್, ದೀಸ್ ಆರ್ ಆಲ್ ದ ಇನ್ಪುಟ್ಸ್ ಅಥವಾ ಟೇಕ್ ಔಟ್ಪುಟ್ಸ್ ಫ್ರಮ್ ಮೈ 26 years ಜರ್ನಿ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್, ಕೀಪ್ ಲರ್ನಿಂಗ್, ಕೀಪ್ ಶೇರಿಂಗ್, ಆ್ಯಂಡ್ ಹೋಪ್ ಆಲ್ ವಿಲ್ ಟಾಕ್ ವಿತ್ ಮೀ ಇನ್ ದಿಸ್ ಜರ್ನಿ. ಯಾಕಂದರೆ ನೀವೆಲ್ಲ ನನ್ನ ಜೊತೆ ಮಾತಾಡಿದಾಗ ನನಗೂ ಸ್ಟ್ರೆಂತ್ ಬರುತ್ತೆ. ಸೊ ರಿಕ್ವೆಸ್ಟ್ ಎವ್ರಿಬಡಿ ಟು
subscribe my channel, like, and anything is there, please comment so that we'll discuss about that. Okay. So, what is the biggest lesson of my lesson so far is ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ. So until then, this is Prashant signing off. Take care, positive, and remember, every ending is a beginning of beautiful second innings. Okay. So God bless you. Thank you very much. Bye bye.